ಇಲ್ಲಿ ನೋಡಿ ಅಂತೆ ಶಾರ್ಕ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಗಣೇಶ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ನಾನಿವತ್ತು ಸೋಮನಾಥ ಟೆಂಪಲ್ಗೆ ಬಂದಿದ್ದೇನೆ. ಇದು ಸೋಮೇಶ್ವರದಲ್ಲಿ ಉಂಟು. ಸೊ ಇವತ್ತು ನನ್ನ ಜೊತೆ ಅಕ್ಕ ಮತ್ತು ಭಾವ ಬಂದಿದ್ದಾರೆ. ಸೊ ನಾನು ಈಗ ಸೋಮನಾಥ ಟೆಂಪಲ್ನ ಹಿಂದೆ ಕಡೆ ಇರುವ ಬೀಚ್ಗೆ ಬಂದಿದ್ದೇನೆ. ಇಲ್ಲಿ ನೋಡ್ಬೋದು ಸಮುದ್ರ, ಒಳ್ಳೆ ವ್ಯೂ ಉಂಟು ಇಲ್ಲಿಂದ. ಇಲ್ಲಿ ಕುತ್ಕೊಳ್ಳಿಕ್ಕೆ ಅರೇಂಜ್ಮೆಂಟ್ ಕೂಡ ಉಂಟು, ನೋಡ್ಬೋದು. ಅಲ್ಲಿ ಕಾಣುವುದು ಅದೇ ಟೆಂಪಲ್. ಸೊ ಅಲ್ಲಿಗೆ ಹೋಗುವ ಈಗ. ಮಂಗಳೂರಿನ ಉಳ್ಳಾಳದಲ್ಲಿರುವ ಸೋಮೇಶ್ವರ ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ. ಇದು ಪೌರಾಣಿಕ ಕಥೆಗಳು, ರಾಜವಂಶಗಳ ಏಳು ಬೀಳುಗಳು ಮತ್ತು ಪ್ರಕೃತಿಯ ವಿಸ್ಮಯಗಳ ಸಂಗಮ. ಇದನ್ನು ತುಳುನಾಡಿನ ಅತ್ಯಂತ ಪುರಾತನ ರುದ್ರಪಾದ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಈ ಕ್ಷೇತ್ರದ ಇತಿಹಾಸವು ಕ್ಷೇತ್ರಯುಗಕ್ಕೆ ಹೋಗುತ್ತದೆ. ಪುರಾಣಗಳ ಪ್ರಕಾರ ರಾವಣನ ಸಹೋದರ ಸಂಬಂಧಿಯಾದ ಕರಾಸುರ ಎಂಬ ಅಸುರ ರಾಜನು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನು. ಆದ್ದರಿಂದ ಈ ಲಿಂಗಕ್ಕೆ ಬಹಳ ಶಕ್ತಿ ಇದೆ ಎಂಬ ನಂಬಿಕೆ ಇದೆ. ಇದಲ್ಲದೆ ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಇಲ್ಲಿಗೆ ಭೇಟಿ ನೀಡಿದ್ದರು ಎನ್ನಲಾಗುತ್ತದೆ. ಬಲಶಾಲಿಯಾದ ಭೀಮನು ಇಲ್ಲಿನ ದೇವಸ್ಥಾನದ ಸಮೀಪ ತನ್ನ ಗದೆಯಿಂದ ಹೊಡೆದು ಕೆರೆಯೊಂದನ್ನು ನಿರ್ಮಿಸಿದನು. ಅದನ್ನೇ ಇಂದು ನಾವು ಗದಾ ತೀರ್ಥ ಎಂದು ಕರೆಯುತ್ತೇವೆ. ಸ್ಥಳ ಪುರಾಣದ ಪ್ರಕಾರ ಗುರ್ಜರ ದೇಶದ ರಾಜ ವೀರಬಾಹು ಒಮ್ಮೆ ಸಮುದ್ರಯಾನ ಮಾಡುವಾಗ ಹಡಗು ಅಪಘಾತಕ್ಕೀಡಾಗಿ ಇಲ್ಲಿನ ಬಂಡೆಗಳ ಮೇಲೆ ಬಂದು ಬಿದ್ದನು. ಅಶರೀರವಾಣಿಯ ಸೂಚನೆಯಂತೆ ಆತ ಇಲ್ಲಿನ ಪೊದೆಯಲ್ಲಿ ಅಡಗಿದ್ದ ಶಿವಲಿಂಗವನ್ನು ಪತ್ತೆ ಹಚ್ಚಿ ದೇವಸ್ಥಾನವನ್ನು ನಿರ್ಮಿಸಿದನು. ಈ ಭಕ್ತಿಯ ಫಲವಾಗಿ ಅವನಿಗೆ ಕಳೆದು ಹೋದ ಕೈಗಳು ಮತ್ತೆ ಬಂದವು ಎಂಬ ಪವಾಡದ ಕಥೆ ಈ ಕ್ಷೇತ್ರದ ಮಹಿಮೆಯನ್ನು ಸಾರುತ್ತದೆ. ರಾಜವಂಶಗಳ ಆಳ್ವಿಕೆ. ಆಳುಪ ರಾಜವಂಶ. ಇತಿಹಾಸಕಾರರ ಪ್ರಕಾರ ಈ ದೇವಸ್ಥಾನವು ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಆಳುಪ ಅರಸರ ಕಾಲದಲ್ಲಿ ಭವ್ಯವಾಗಿ ನಿರ್ಮಾಣವಾಯಿತು. ಕರಾವಳಿ ಕರ್ನಾಟಕದ ಈ ಪ್ರಬಲ ರಾಜವಂಶವು ಈ ಕ್ಷೇತ್ರಕ್ಕೆ ವಿಶೇಷ ಮಾನ್ಯತೆ ನೀಡಿತ್ತು. ವಿಜಯನಗರ ಸಾಮ್ರಾಜ್ಯ. 15ನೇ ಶತಮಾನದಲ್ಲಿ ವಿಜಯನಗರದ ಅರಸರ ಕಾಲದಲ್ಲಿ ದೇವಸ್ಥಾನವು ಮತ್ತಷ್ಟು ಅಭಿವೃದ್ಧಿ ಹೊಂದಿತು. ರಾಜಗುರು ಕ್ರಿಯಾಶಕ್ತಿ ಒಡೆಯರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಗರ್ಭಗುಡಿ ಮತ್ತು ಹೊರಗಿನ ಪ್ರಕಾರಗಳನ್ನು ನವೀಕರಿಸಲಾಯಿತು. ಇಲ್ಲಿನ ಕಲ್ಲಿನ ಶಾಸನಗಳು ಇಂದಿಗೂ ಈ ಕಾಲದ ಸಾಕ್ಷಿಯಾಗಿದೆ. ಸೋಮೇಶ್ವರದ ಇತಿಹಾಸದಲ್ಲಿ ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿಯ ಹೆಸರು ಅಚ್ಚಳಿಯದಂತಿದೆ. ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಈ ಧೀಮಂತ ಮಹಿಳೆ ಸೋಮನಾಥನ ಪರಮ ಭಕ್ತೆಯಾಗಿದ್ದರು. ಯುದ್ಧಕ್ಕೆ ಹೋಗುವ ಮುನ್ನ ಆಕೆ ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಎನ್ನಲಾಗುತ್ತದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಬೆಳ್ಳಿಯ ಜಲದ್ರೋಣಿ ರಾಣಿ ಅಬ್ಬಕ್ಕನೇ ಕಾಣಿಕೆಯಾಗಿ ನೀಡಿದರು ಎಂಬ ಪ್ರತೀತಿ ಇದೆ. ದೇವಸ್ಥಾನವು ಸಾಂಪ್ರದಾಯಿಕ ತುಳುನಾಡು ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವಾಗಿದೆ. ಇಲ್ಲಿ ಪರಶುರಾಮ, ಮಧ್ವಾಚಾರ್ಯ ಮತ್ತು ವಿನಾಯಕನ ವಿಗ್ರಹಗಳೂ ಇವೆ. ಪ್ರತಿ ವರ್ಷ ನಡೆಯುವ ಜಾತ್ರಾ ಮಹೋತ್ಸವವು ಮತ್ತು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ಸೇರುತ್ತಾರೆ ಎಂದು ಹೇಳುತ್ತಾರೆ. ಈ ದೇವಸ್ಥಾನವು ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿದ್ದು ಇಲ್ಲಿನ ಸಮುದ್ರ ತೀರದಲ್ಲಿ ಬೃಹತ್ ಗಾತ್ರದ ಕಪ್ಪು ಶಿಲೆಗಳಿವೆ. ಇವುಗಳನ್ನು ರುದ್ರಶಿಲೆ ಎಂದು ಕರೆಯಲಾಗುತ್ತದೆ. ಅಲೆಗಳು ಅಪ್ಪಳಿಸಿದಾಗ ಈ ಬಂಡೆಗಳ ಮೇಲೆ ಶಿವನ ಪಾದದ ಗುರುತುಗಳು ಗೋಚರಿಸುತ್ತವೆ ಎಂಬ ನಂಬಿಕೆ ಇರುವುದರಿಂದ ಪಿತೃ ಕಾರ್ಯಗಳಿಗೆ ಮತ್ತು ಮೋಕ್ಷ ಪ್ರಾಪ್ತಿಗೆ ಇದು ದಕ್ಷಿಣ ಭಾರತದ ಕಾಶಿ ಎಂದೂ ಪ್ರಸಿದ್ಧವಾಗಿದೆ. ಇಲ್ಲಿ ಫಿರಂಗಿ ಇದೆ, ನೋಡ್ಬೋದು. ಇದನ್ನು ನೋಡುವಾಗ ಹಳೆಯ ಕಾಲದ ಫಿರಂಗಿಯಾಗಿ ಕಾಣುತ್ತದೆ. ಸೋಮೇಶ್ವರವು ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದು 10 ಶತಮಾನಗಳ ಇತಿಹಾಸ, ಸಾವಿರಾರು ವರ್ಷಗಳ ಪುರಾಣ ಮತ್ತು ಪ್ರಕೃತಿಯ ಅಪ್ರತಿಮ ಸೌಂದರ್ಯವನ್ನು ತನ್ನೊಳಗೆ ಹುದುಗಿಸಿಕೊಂಡಿರುವ ಪವಿತ್ರ ತಾಣ. ಇಲ್ಲಿ ಕಲ್ಲುಟ್ಟಿ ಕಲ್ಕುಡ ಗುಲಿಗ ದೇವಸ್ಥಾನ ಉಂಟು, ನೋಡ್ಬೋದು. ಅಲ್ಲಿ ಮಹಾರಥ ಉಂಟು, ನೋಡ್ಬೋದು. ಇಲ್ಲಿ ಕೆರೆ ಹಾಗೆ ಉಂಟು, ನೋಡ್ಬೋದು. ಮತ್ತೆ ಹೋಗಿ ನೋಡುವ ಎಂತ ಉಂಟಂತ ನೋಡ್ಬೋದು. ಅದು ಕೆರೆ.
ಇಲ್ಲಿ ಹಳೆ ಕಾಲದ ಕಲ್ಲುಗಳುಂಟು ಮತ್ತು ಶಿಲೆಗಳುಂಟು, ನೋಡ್ಬೋದು. ಅಲ್ಲಿ ಧೋನಿಯವರು ಮೀನನ್ನು ಹಿಡಿದಿದ್ದಾರೆ, ನೋಡ್ಬೋದು. ಆಲ್ರೆಡಿ ಮೀನನ್ನು ಹಿಡಿದು ಬಂದಿದ್ದಾರೆ. ಇಲ್ಲಿ ಬಲೆಯಿಂದ ಮೀನನ್ನು ತೆಗೆದಿದ್ದಾರೆ, ನೋಡ್ಬೋದು. ಅಲ್ಲಿ ಬಲೆಯನ್ನು ತೆಗೆಯೋದು. ಇಲ್ಲಿ ಅಂತ ಉಂಟು. ಇಲ್ಲಿ ಮಾಡ್ಬೋದು, ಇದು ಶ್ರೀ ಬಬ್ಬರಿಯ ದೇವಸ್ಥಾನ. ಮತ್ತೆ ಇಲ್ಲಿ ನಾವು ಏನು ನೋಡ್ಬೋದು, ಒಳ್ಳೆ ವ್ಯೂ ಅದು. ನಾನೀಗ ಈ ಬಂಡೆಯ ಮೇಲೆ ಬರ್ತಿದ್ದೇನೆ, ನೋಡ್ಬೋದು. ಈ ಕಡೆ ಸಹ ಹಾಗೇನೆ ಇಲ್ಲಿ ಸಮುದ್ರ ಉಂಟು. ಇಲ್ಲಿ ಸ್ನಾನ ಮಾಡ್ತಿರ್ತಾರೆ, ನೋಡ್ಬೋದು. ಅಲ್ಲಿ ಸ್ನಾನ ಮಾಡ್ತಿದ್ದಾರೆ. ಆ ಕಡೆ ಕೂಡ ಇಲ್ಲಿ ಒಂದು ವ್ಯೂ ನೋಡ್ಬೋದು, ಎಷ್ಟು ಒಳ್ಳೆಯ ಒಂದು ವ್ಯೂ ಉಂಟಂತ. ಈ ಕಡೆ ದೊಡ್ಡ ಬಂಡೆ, ಇದೊಂದು ವ್ಯೂ ನೋಡ್ಬೋದು, ಒಳ್ಳೆ ಉಂಟು ವ್ಯೂ.
ನಾನು ಸಹ ಅದೇ ಹೇಳಿದ್ದು, ಅದು ಬಲೆ ಅಲ್ಲ. ಹಾ ಅದೇ ಹೇಳಿದ್ದು, ಬಲೆ ಇಲ್ಲ ಅಂತ ಅದ್ರಲ್ಲಿ. ಅದು ಇದು ಬಲೆ ಇಲ್ಲ ಅದ್ರಲ್ಲಿ, ಡೌಟ್ನಲ್ಲಿ. ಆ ಕಡೆ ಉಂಟು, ಎಲ್ಲ ಕಡೆ ಉಂಟು. ಅದ್ರದ್ದು ಬಾಲ್ ಮಿಸ್ ಆದದ್ದು ಅಂತ ಡೌಟ್ನಲ್ಲಿ. ಅದ್ರಲ್ಲಿ ಬಲ ಇಲ್ಲ ಅಂತ. ಇದೆಂತ ಅದರಲ್ಲಿ ಹಾದಿಯಲ್ಲಿ ಹತ್ತಿದ್ದು? ಹಾ ಇಲ್ಲಿ ನೋಡ್ಬೋದು, ಅದು ಪಾದೆಯಲ್ಲಿ ಒಂಥರ ಅದು ಹತ್ತಿದೆ, ಇಲ್ಲಿ ನೋಡ್ಬೋದು. ಅದಕ್ಕೆ ಎಂತ ಹೇಳ್ತಾರೆ? ಪಾಚಿಲೆ ಅಂತ ಹೇಳ್ತಾರಂತೆ ಇದಕ್ಕೆ. ನಾವು ಫಸ್ಟ್ ನೋಡುದು ಇದನ್ನು. ಸೊ ಇಲ್ಲಿಂದ ನೋಡ್ಬೋದು, ಅಲ್ಲಿ ಟೆಂಪಲ್ ಕಾಣ್ತಿದೆ, ಹಾಗೆ ಟೆಂಪಲ್. ಅದು ವ್ಯೂ ಒಳ್ಳೇದುಂಟು ಮಾತ್ರ, ಈ ಸಮುದ್ರದ ವ್ಯೂ. ಬನ್ನಿ ಹೋಗುವ. ವ್ಯೂ ಒಳ್ಳೇದುಂಟು ಮಾತ್ರ ಇಲ್ಲಿ ನೋಡ್ಬೋದು. ನಾನು ಈ ಬ್ಲಾಗನ್ನು ಇಲ್ಲೇ ಏನು ಮಾಡ್ತಿದ್ದೇನೆ. ನೀವು ಚಾನಲ್ಗೆ ಹೊಸಬರಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂದಿನ ಇನ್ನೊಂದು ಹೊಸ ವೀಡಿಯೋ ಜೊತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು ಫ್ರೆಂಡ್ಸ್. ಆಯ್ತು, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.